ಬೆಟ್ಟ ಮಾತ್ರ ಅದ್ದೂರಿಯಾಗಿ ಐತೆ ಮಗ. ಇದೇನ್ ಮಗ ಇದು? ಆವಾಗಿನ ಕಾಲದಲ್ಲಿ ಅದ್ರ ಮೇಲೆ ನಿಂತ್ಕೊಂಡು ಕಾವಲ್ ಕಾಯ್ತಿದ್ರಂತೆ. ಓಕೆ, ನಮ್ ಹುಡುಗ ಏನೋ ಒಂದ್ ಹೇಳನೆ ಹೇಳ್ತಾರೆ, ಹ್ಞೂ ಅನ್ಕೋಬೇಕಷ್ಟೇ ನಾವು, ನಮಗೂ ಗೊತ್ತಿಲ್ಲ. ಈ ಕಡೆ ವ್ಯೂ ಪಾಯಿಂಟ್ ಅಲ್ಲಿ ಬೆಟ್ಟದ ಮೇಲೆ ಕೂದಿರೋ ತರ ಕಾಣಿಸುತ್ತೆ ನೋಡಿ ಮಗ. ಗುಹೆ ಅಂದಲ್ಲ, ಮೋಸ್ಟ್ಲಿ ಇದೇ ಇರ್ಬೇಕು ಕಣ. ಗುಹೆ ಎಲ್ಲ ಇದಾದ್ರು ಪದೇ ಯಾವ ಪದೇ ಅದೇ ಇದೆ ಗುಹೆ ಇದೆ ಗುರು. ನೀರ್ ತುಂಬ್ಕೊಂಡೈತೆ ಆದ್ರೆ ಇದೇನ ಗುಹೆ ನೋಡು. ಇತಿ ಬೆಟ್ಟ ಹತ್ತದಿದೆಯಲ್ಲ ಸಕ್ಕತ್ ಮಜಾ ಕೊಡುತ್ತೆ. ಫಿಟ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ತೊಡೆ ಎಲ್ಲ ನಡುಗ್ಬಿಡ್ತೆ. ಅಲ್ಲಿಂದ ಬೆಟ್ಟ ಸಿಡಿದು ಮೇಲೆ ಬಿದ್ದೋದ್ರೆ ದೇವ್ರ ಕೈ ಮುಗಿಬಿಟ್ಟು ಹಿಂಗೆ ಹೋಯ್ತಾ ಇರುತ್ತೆ. ಯಾಕೋರು ಗೊತ್ತಾಯಿಲ್ಲ. ಆ ಕಡೆ ಬೆಡ್ತವ್ರು ಹೇಳ್ಬೇಕು ಅಷ್ಟೇ ಓ ಅಂತ. ಇಲ್ಲಿ ಯಾರು ಬೆಳ್ಳಿ ಗಂಟೆ ಕಟ್ಟಿದಾರೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಆ ತುದಿಲೋ ಗಂಟೆ ಕಟ್ಟರಲ್ಲಿ ಹೆಂಗ್ ಸಾಧ್ಯ ಇದು? ಅಷ್ಟೇ ಸೂಪರ್ ಎಕ್ಸ್ಪೀರಿಯನ್ಸು. ಮಿಸ್ ಮಾಡದೆ ಬನ್ನಿ ಯಾರೇ ಬಂದ್ರು ಕೂಡ. ದೇವರು ನಾವಿರೋದು ದೇವರ ಹತ್ರ, ಮಿಸ್ ಆದ್ರೂ ಹೋಗೋದು ದೇವ್ರ ಹತ್ರನೇ. ಇಲ್ಲಿ ನೋಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಮನ ಮಂಡ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ನಾವು ಆಲ್ರೆಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ಬೆಂಗಳೂರಿಂದ 60 ಕಿಲೋಮೀಟ್ರ್ ದೂರದಲ್ಲಿರೋ ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಳಿಗ್ಗೆ ಚಳಿ ಒಳಗೆ ಬೆಟ್ಟ ಹತ್ತೋಣ ಅಂತ. ನೋಡೋಣ, ಸಿಂಪಲಾಗಿ ತೋರಿಸ್ತೀನಿ ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಅಂತ. ಇಲ್ಲೊಂದು ಸ್ಪೆಷಲ್ ಇದೆ, ಏನು ಗೊತ್ತಾ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಪುಣ್ಯ ಮಾಡಿದವ್ರಿಗೆ ಮಾತ್ರ ಕೈಗೆ ನೀರು ಸಿಗುತ್ತೆ ಅಂತ. ಆ ಪ್ಲೇಸ್ನ ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ನಮ್ಮ ಜೊತೆ ನಮ್ಮ ಬ್ರದರು ಮತ್ತು ಕುಚಿಗೂ ಸುಮಾರು ಒಂದು 7-8 ವರ್ಷದಿಂದ ಜೊತೆಲಿ ಇದ್ದೀವಿ. ಫಸ್ಟ್ ಟೈಮ್ ವಿಡಿಯೋಗೆ ಬರ್ತಿದ್ದೇನೆ. ಸಂದೀಪ್ 2-3 ಥರ ಹೆಸರಿದ್ದಾವೆ ನನಗೆ. ನಾವು ಸಂದೀಪ್ ಅಂತ ಕರಿತೀವಿ. ಹೇಳ್ಬಿಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಬನ್ನಿ ಬೆಟ್ಟ ಹತ್ತೋಣ, ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಬೋರ್ಡು ಹೊನ್ನಾದೇವಿ ಸಮೇತ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಶಿವಗಂಗಾ ಕ್ಷೇತ್ರ. ಈಗ ಮ್ಯಾಟ್ರು ಏನಪ್ಪಾ ಅಂತಂದ್ರೆ ದೇವಸ್ಥಾನ ಕ್ಲೋಸ್ ಆಗೈತೆ. ಆ್ಯಕ್ಚುಲಿ ಬೆಳಿಗ್ಗೆ ಬಂದಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗೈತೆ. ಯಾಕೆ ಅಂತಂದರೆ ನಾವು ಬರೋದೇ ಇಷ್ಟೊತ್ತಾಗದೆ. ಪಾಪ ಪೂಜಾರಿಗಳು ಹೂವು ಹಣ್ಣು ಕಾಯಿ ಎಲ್ಲ ತಗೊಬರ್ಬೇಕಲ್ಲ, ಇನ್ನೂ ಟೈಮ್. ನೋಡಿ, ಎಲ್ಲ ಜಾಲರಿ ಹಾಕಿದ್ರೆ ಸಖತ್ ಕೋತಿಗಳಿಲ್ಲಿ. ಇಲ್ಲೆಲ್ಲ ಟಿಫನ್ ಹೊಂಟೋಗಿದ್ದಾವೆ ಅನಿಸುತ್ತೆ, ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ಕೆಲವೊಂದು ಟೈಮು ತುಂಬ ರಶ್ ಇರುತ್ತೆ ಈ ದೇವಸ್ಥಾನ. ನಮ್ಮ ಪುಣ್ಯಕ್ಕೆ ರಶ್ ಇಲ್ಲ ಅಲ್ಲ ಮಗ? ಬೆಳಗ್ಗೆ ಬಂದಿರೋದ್ರಿಂದ ರಶ್ ಇಲ್ಲ. ಹಾಗಾಗಿ ನೋಡಿ ಹಳೆ ಕಲ್ಲುಗಳೆಲ್ಲ ಹೆಂಗಿದಾವೆ. ಆಮೇಲೆ ಏನಂತಂದರೆ ಯಾರ್ಯಾರು ಇಲ್ಲಿಗೆ ಬಂದಿದ್ದೀರಾ ಈ ದೇವಸ್ಥಾನಕ್ಕೆ ಕಮೆಂಟ್ ಮಾಡಿ ನೋಡೋಣ. ನಮ್ಮ ವ್ಯೂವರ್ಸಲ್ಲಿ ಎಷ್ಟು ಜನ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ನಮಗೂ ಗೊತ್ತಾಗುತ್ತೆ. ತುಂಬ ಹಳೇ ದೇವಸ್ಥಾನಗಳು ಇವೆಲ್ಲ ಮಾತ್ರ. ಸಂದೀಪ್, ಈ ಥರ ಹಳೆ ದೇವಸ್ಥಾನಗಳು ನೋಡಿದ ತಕ್ಷಣ ನಿನ್ಗೆ ಏನು ನೆನಪಾಗುತ್ತೆ? ಯಾವ್ದಾದ್ರು ಗುಹೆ ಇದ್ದು ಅದ್ರೊಳಗಡೆ ತರೋಡೆ ಮಾಡಿದಂತ ಚಿನ್ನ ಒಡವೆ ಬೆಳ್ಳಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ, ಹುಡುಕ್ತಾ ಇರ್ತೀನಿ. ಬರೀ ಇಂಥದೆಯ ನೋಡಿ, ನಮಗೂ ಯಾರಿಗೆಲ್ಲ ಈ ಥಾಟ್ಸ್ ಬರುತ್ತೆ, ಎಲ್ರಿಗೂ ಬರುತ್ತೆ ಈ ಥಾಟ್ಸ್. ಏನಂದ್ರೆ ಹಳೆ ದೇವಸ್ಥಾನ ಕಂಡ ತಕ್ಷಣ ಇಲ್ಲೆಲ್ಲರೂ ಚಿನ್ನ ಊದಿಟ್ಟಿರ್ತಾರ, ನಮಗೆ ಸಿಗಲ್ಲ, ಅದಾಗಲ್ಲ. ನೋಡಿ, ತುಂಬ ಹಳೆ ದೇವಸ್ಥಾನಗಳು ಮಾತ್ರ ಕಲ್ಲಲ್ಲೇ ಸಕ್ಕತ್ತಾಗಿ ಕೆತ್ತಿದ್ದಾರೆ. ನಾವು ಎಲ್ಲೆಲ್ಲೋ ಹೋಗ್ತೀವಿ ಇಷ್ಟು ಹಳೆ ದೇವಸ್ಥಾನಗಳನ್ನ ನೋಡೋದಕ್ಕೆ. ನೋಡಿ, ಬೆಂಗಳೂರಿಂದ ಬರೀ 60 ಕಿಲೋಮೀಟ್ರ್ ಒಳಗಡೆ ದೇವಸ್ಥಾನ ಐತೆ. ತುಮಕೂರಿಂದ 20 ಕಿಲೋಮೀಟ್ರು. ಕಲ್ಲೆಲ್ಲ ಕೆತ್ತಿರುವಂಥ ದೇವಸ್ಥಾನ, ನಾಗರಕಲ್ಲುಗಳು. ಲಗೋರಿ ಅದ್ಯಾರನ್ನೇನು ಹೇಳ್ತಿರ್ಲ. ಲಗೋರಿ ಮನೆ ಕಟ್ಟಿ ಅಂತ ಆಸೆ. ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಈ ರೀತಿ ಮಾಡ್ಬೇಕಂತೆ. ಇಲ್ಲಿ ನೋಡಿ, ಗುಹೆಗಳು ತುಂಬಾ ಇದಾವೆ. ಯಾವ್ಯಾವ ಎಲ್ಲಿ ಹೋಗ್ತಾವೆ ಗೊತ್ತಿಲ್ಲ. ಬಟ್ ನೋಡಿ, ಈಗ ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು, ತೋರಿಸ್ತೀನಿ ನಿಮ್ಗೆ. ಮನೆ ಕಟ್ಬೇಕನಪ್ಪ ಅಂತ ಆಸೆ ಇರೋ ನೋಡಿ, ಆಲ್ಮೋಸ್ಟ್ ಅರ್ಧ ಟಾಪ್ ವ್ಯೂ ಅಲ್ಲಿ ಇದ್ದೀನಿ ನಾನೀಗ. ಶಿವಗಂಗೆ ಬೆಟ್ಟ ಮೇಲೆ ಫುಲ್ ಟಾಪ್ ಹೋಗಿ ಅಲ್ಲೊಂದು ವ್ಯೂ ತೋರಿಸ್ತೀನಿ. ನೋಡಿ, ಹಿಮ ಎಷ್ಟು ಚಳಿ ಅಂದ್ರೆ ಇಲ್ಲಿ ಮಾತ್ರ. ಒಂದು ವ್ಯೂ ಇದು. ಬೆಟ್ಟ ಮಾತ್ರ ಅದ್ದೂರಿಯಾಗಿ ಐತೆ ಮಗ. ಇದೇನ್ ಮಗ ಇದು? ಮೋಸ್ಟ್ಲಿ ಬಾರ್ಡರ್ ಅನ್ಸುತ್ತೆ ಅಲ್ವಾ? ಗೋಡೆ. ಆವಾಗಿನ ಕಾಲದಲ್ಲಿ ಅದ್ರ ಮೇಲೆ ನಿಂತ್ಕೊಂಡು ಕಾವಲ್ ಕಾಯ್ತಿದ್ರಂತೆ. ಓಕೆ,
ನಮ್ಮ ಹುಡುಗ ಏನೋ ಒಂದು ಹೇಳೋನೆ ಹೇಳ್ತಾರೆ ಅದು ಹ್ಞೂ ಅನ್ಕೋಬೇಕಷ್ಟೇ ನಾವು, ನಮಗೂ ಗೊತ್ತಿಲ್ಲ, ಹ್ಞೂ ಅನ್ಕೋಬೇಕಷ್ಟೇ. ಬಸವಪ್ಪನ ಮೇಲೆ ಟಾಪಲ್ಲಿ ಕೂರಿಸ್ಬಿಟ್ಟವ್ರೆ. ಬನ್ನಿ ಹೋಗೋಣ. ನಾನು ಆವಾಗಲೇ ಹೇಳ್ದೆ ಗೊತ್ತಾ, ನೀರು ಸಿಗುತ್ತೆ ಕೈಗೆ ಅಂತ. ಒಳಕಲ್ಲು ತೀರ್ಥ ಮತ್ತು ಬೆಟ್ಟಕ್ಕೆ ದಾರಿ ಅಂತ. ಅದೇ ಪ್ಲೇಸ್ಗೆ ನಾನು ಪಂಚಲ್ಲಿ ಬಂದ್ಬಿಟ್ಟಿದ್ದೀನಿ ಸ್ಪೆಷಲ್ ಆಗಿರಲಿ ಅಂತ. ಗಾಳಿ ಫುಲ್ ಏರ್ ಕಂಡೀಷನ್, ಸಖತ್ ಚಳಿ ಆಗ್ತೈತೆ. ಸಕ್ಕದಾಗಿದೆ ಮಾತ್ರ ವ್ಯೂ ಪಾಯಿಂಟು. ಮಿಸ್ ಮಾಡಿದೆ. ಬನ್ನಿ, ಬೆಂಗಳೂರು ಹತ್ರ ಇರೋರಾಗಿರ್ಬೋದು, ಎಲ್ಲಿಂದ ಬಂದ್ರೂ ಒಳ್ಳೆ ಫೀಲ್ ಕೊಡುತ್ತೆ ಮಾತ್ರ. ಇನ್ನೂ ಹೊತ್ತದಿದೆ ಬೆಟ್ಟ. ಬನ್ನಿ ಹೋಗೋಣ. ಒಂದ್ಸಲ ವ್ಯೂ ನೋಡ್ಕೊಂಬಿಡಿ ಹೆಂಗೇನೆ. ಎಲ್ಲೆಲ್ಲಿಂದ ನೋಡಿ, ಗಾಳಿ city. ಬಂದು ಎಲ್ಲೋಯ್ತಾ ಇದೆ ಅಂತಾನೆ ಗೊತ್ತೈತೆ ನಮಗ. ನೋಡಿ ಬೆಟ್ಟ ಹತ್ತುತ್ತಾನೆ. ಇಲ್ಲಿ ತುಂಬ ಹೊಸಪ್ಪುಗಳನ್ನ ಕೆತ್ತಿದ್ದಾರೆ. ಸದ್ಯಕ್ಕೆ ಇದು ಒಂದು. ಈ ಕಡೆ ವ್ಯೂ ಪಾಯಿಂಟಲ್ಲಿ ಬೆಟ್ಟದ ಮೇಲೆ ಕೂದಿರೋ ಥರ ಕಾಣಿಸಿದೆ ನೋಡಿ. ಕೈ ಮುಕ್ಕಳಿ ಒಳ್ಳೇದು ಮಾಡಪ್ಪ ನೀ. ಮಗ, ನೀರು ಇಲ್ಲಿವರೆಗೂ ಇದೆಯಾ? ಇಲ್ಲಿ ಹೋಗ್ತೈತೆ ಮಗ. ಗುಹೆ ಅಂದಲ್ಲ, ಮೋಸ್ಟ್ಲಿ ಇದೇ ಇರ್ಬೇಕು ಕಣ. ನೋಡೋಣ ಒಳಗಡೆ ಹೋಗಿ. ಬನ್ನಿ ಹೋಗೋಣ. ಗೊತ್ತಿಲ್ಲ ದಾರಿ, ಹೋಗ್ತಾ ಇದೀವಿ ಒಳಗಡೆ. ಫಿಲ್ಮ್ ಶೂಟಿಂಗ್ ಎಲ್ಲ ಸಖತ್ತಾಗದೆ, ಆದರೆ ಕ್ಯಾಮ್ರಾ ಎತ್ಕೆಲ್ಲ ಬರೋದೇ ಸತ್ತಾಗಿದ್ದರು. ಗುಹೆ ಎಲ್ಲ ಇದೆ, ಅದು ಪದೇ ಪದೇ ಇದು ಯಾವ್ದೋ ಒಂದೇ ಹುಡುಗರು. ಮಗ ಹೋಗ್ಬೋದಾ? ಬೇಡ ಬೇಡ ಅಲ್ಲೆಲ್ಲ ಏನು ಹೋಗ್ಬೇಡಿ, ಬರ್ರ. ಯಾವ್ದೋ ವ್ಯೂ ಪಾಯಿಂಟ್ ಇದು. ವ್ಯೂ ಪಾಯಿಂಟ್ ಹೋಗಿ ಮಾಡಿರೋ ಹೋಗ್ತಾ ಇದ್ದೀವಿ. ಸುದೀಪ್ನ ನಂಬ್ಕೊಂಡು. ಬರೀ ಎಣ್ಣೆ, ಆಕ್ಚುಲಿ ಇದು ಎಣ್ಣೆ ಪಾರ್ಟಿ ಜಾಗ ಇದು. ಬಾರೋ ಎಲ್ಲ ತುಂಬ್ಕೋತ ಕಸ. ಇವಾಗ ಗೊತ್ತಾಯ್ತು, ನಾನು ತಪ್ಪು ಮಾಡಿಬಿಟ್ಟೆ. ಜರ್ಕಿನ್ ಹಾಕ ಬಂದು ಸೆಕೆ ತರ್ಕಾಯ್ತಲ್ಲ, ಮೆಟ್ಲತ್ತ ಇದ್ರೆ ಕೂತ್ಕೊಳ್ಳೋದಿಲ್ಲ. ಆ್ಯಕ್ಚುಲಿ ಇಲ್ಲಿ ಯಾರೋ ಅಲೆ ಕಿರುಕ್ತವ್ರೆ. ಗುಹೆಗಳಿದ್ದಾವಂತೆ, ಹುಡುಕ್ತಾ ಇದ್ದೀವಿ, ಯಾವ ಗುಹೆನೂ ಸಿಗ್ತಾ ಇಲ್ಲ. ಅಂತೂ ಇಲ್ಲಿ ಒಳಕಲ್ ತೀರ್ಥ ಪ್ಲೇಸಿಗೆ ಬಂದಾಯ್ತು. ದೇವಸ್ಥಾನದ ಒಳಗಡೆ ಹೋಗ್ಬೇಕಾ ಹೊರಗಡೆ ಹೋಗ್ಬೇಕಾ ಗೊತ್ತಿಲ್ಲ. ಒಳಕಲ್ಲು ಪುಣ್ಯ ತೀರ್ಥ. ನೋಡೋಣ, ಒಳಗಡೆ ಹೋಗ್ಬೇಕು. ಡೋರ್ ಕ್ಲೋಸ್ ಮಾಡಿದಾರಲ್ಲೋ, ಏನೇ ಮಾಡೋದು? ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನಾವು ಏನ್ ಕೇಳ್ಕೊಂತೀವಿ, ಆ್ಯಕ್ಚುಲಿ ಇದನ್ನ ಕೇಳ್ಕೊಂಡು ಡೋರ್ ಕ್ಲೋಸ್ ಮಾಡಿದ್ದಾರೆ. ನಮ್ಗೆ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಕಷ್ಟ ಇದೆ. ಏನೋ ಮಾಡೋದೀಗ? ಏನೋ ಒಂದನ್ನು ಕೇಳ್ಕೊಂಡು ಒಳಕಲ್ಲಲ್ಲಿ ಕೈ ಹಾಕಿದ್ರೆ ನೀರು ಸಿಗುತ್ತಂತೆ. ಸಿಕ್ಕಿದ್ರೆ ಅದು ಆಗುತ್ತೆ ಅಂತ, ಇಲ್ಲ ಅಂತಂದ್ರೆ ಆಗಲ್ಲ ಅಂತ. ಆ್ಯಕ್ಚುಲಿ ಡೋರ್ ಕ್ಲೋಸ್ ಮಾಡಿ. ಮಗ, ಯಾರೋ ಇದ್ದಾರೆ, ಕೇಳ್ಬೋದಾ? ಆ್ಯಕ್ಚುಲಿ ಡೋರ್ ಕ್ಲೋಸ್ ಮಾಡಿದ್ದಾರೆ. 9 ಗಂಟೆಗ ಹತ್ತಿನ ಬರ್ಬೇಕಾದ್ರೆ ಸಿಗುತ್ತಾ? ನೋಡೋಣ, ಹತ್ತಿನ ಬರ್ಬೇಕಾದ್ರೆ ಟ್ರೈ ಮಾಡ್ತೀವಿ. ಎಲ್ಲೆಲ್ಲಿ ಹೋಯ್ತೀವಿ ಅಲ್ಲೆಲ್ಲ ದೇವಸ್ಥಾನ, ಗುಹೆಗಳು. ಮಗ ಇದು ಯಾವ್ದೋ ನೀರು? ಇದೆಲ್ಲ ಅದೇ ಇದೆ ಗುಹೆ. ಇದೇ ಗುರು, ನೀರು ತುಂಬ್ಕೊಂಡೈತೆ. ಆದ್ರೆ ಇದೇನೆ ಗುಹೆ ನೋಡು. ಮಗ, ಬರುವ ಹಿಡ್ಕೊಂಬ ಹೋಗ್ಬಿಡ್ತೀನಿ ನಾನು ಗುಹೆ ಒಳಗಡೆ. ಹೋಗ್ಬೇಡ, ಹೋಗ್ಬಿಡ್ತೀನಿ. ಮುಂದೆ ನೋಡುವ. ಬೇಡ ಬೇಡ, ಗೊತ್ತಿಲ್ಲ. ಮಗ, ಮೀನುಗಳಿದಾವ. ಮೊಸಳೆ ಇಲ್ಲ, ಬಾರ ಎಲ್ಲ ಹೋಗ್ಬಿಡ್ದು. ಮಗ, ಇಡೀ ಒಳಗಡೆ ನೋಡೋಣ. ಕಾಣಿಸ್ತಾನೆ ಇಲ್ಲ, ಏನೋ ಇಷ್ಟ ಕಾಣಿಸ್ತಾನೆ. ಆಕ್ಚುಲಿ ಕೆಂಪೇಗೌಡರು ಇಲ್ಲಿಂದ ಬೆಂಗಳೂರುವರೆಗೂ ಗುಹೆನ ಮಾಡಿಸ್ಕೊಂಡಿದ್ರಂತೆ. ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಯೂಟ್ಯೂಬಲ್ಲಿ ನೋಡಿದ್ದು ಅಲ್ಲ, ಯೂಟ್ಯೂಬಲ್ಲಿ ನೋಡಿದ್ದು. ಗೊತ್ತಿಲ್ಲ ಎಷ್ಟು ಆಳ ಇದೆ, ಮೆಟ್ಲೆಲ್ಲ ಇದೆ ಒಳಗಡೆ. ಅಂದ್ರೆ ನಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ನಮಗ್ ಸಿಕ್ಕಿದ್ ಇನ್ನೊಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಇದು ವಿಷ್ಣುವರ್ಧನ ಆಳಿದಂತ ಕೋಟೆ. ವಿಷ್ಣುವರ್ಧನ ತನ್ನ ಏನೇನು ವಶಪಡಿಸ್ಕೊಂಡಿದ್ದ ಆಸ್ತಿ, ಚಿನ್ನ, ಬೆಳ್ಳಿ ಏನೇನಿತ್ತು ಅದೆಲ್ಲನೂ ಇಲ್ಲಿ ಸ್ಟೋರ್ ಮಾಡ್ತಿದ್ರು ಅನ್ನೋದನ್ನ ಹೇಳಿದ್ದಾರೆ. ಒಂದಷ್ಟು ದೂರ ಕಾಣಿಸ್ತಾ ಇದೆ. ಆಮೇಲೆ ಬಂಡೆನೇ ಇದೆ, ಅಂದ್ರೆ ಗುಹೆ ಒಳಗಡೆ ಹೋಗ್ಬಹುದು ಅನ್ನೋದು. ಅಂದ್ರೆ ನೋಡ್ತಾ ಇದ್ರೆ ಅಸಾಧ್ಯ ಅನಿಸ್ತೈತೆ, ಯಾಕಂದ್ರೆ ಫುಲ್ ನೀರು ತುಂಬ್ಕೊಂಡ್ಬಿಟ್ಟೈತೆ. ಇದು ಖಾಲಿ ಆಗುವಂತ ಇದಿಲ್ಲ. ಸೊ ಇಷ್ಟೇ ಆಗ್ತಿರೋದು.
ಅಲ್ವಾ? ಏನ್ ನಾವ್ ಇವತ್ತು ಏನ್ ಮಾಡೋಕ್ಕಾಗಲ್ಲ. ಅವತ್ತು ಮಾಡೋರಲ್ಲ, ಅದ 100 ಗ್ರಾಮ್ ಮಾಡಕ್ಕಾಗಲ್ಲ ನಾವು. 100 ಗ್ರಾಮ್ 100 ಗ್ರಾಮ್ ಟನ್ ಗಟ್ಲೆ ಮಾಡಾಕ್ಬಿಟ್ಟವ್ರ, ನಾವು 100 ಗ್ರಾಮು ಮಾಡಕ್ಕಾಗಲ್ಲ. ಆಗಲ್ಲ. ನೋಡಿ ಆ ತುದಿಗೆ ಹೋಗ್ಬೇಕಿನ್ನ ನಾವು. ಮಗ ಇದು ಯಾವ ಹಣ್ಣ ಇವು? ಗೊತ್ತಿಲ್ಲ. ಅಲ್ಲಿಗೆ ಹತ್ಬೇಕು ತುದಿಗೆ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಟಾಪ್ ವ್ಯೂ ಪಾಯಿಂಟ್. ಇಲ್ಲಿ ಹೋಗ್ಬೇಕು. ನಾವು ಹೋಗ್ಬೇಕಿರೋದು ಅಲ್ಲಿಗೆ. ಜಾಲ್ರಿ ಕೊಟ್ಟಾರಲ್ಲ, ಆಲ್ಮೋಸ್ಟ್ ಒಂದು 50% ಮೇಲ್ಗಡೆ ಬಂದಿದ್ದೀವಿ. ನೋಡೋಣ, ಅದನ್ನು ಕ್ಲಿಯರ್ ಮಾಡ್ತೀನಿ. ರೀತಿ ಬೆಟ್ಟ ಹತ್ತದಿದೆಯಲ್ಲ, ಸಕ್ಕತ್ ಮಜಾ ಕೊಡುತ್ತೆ. ಫಿಟ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ತೊಡೆ ಎಲ್ಲ ನಡುಗ್ಬಿಡ್ದೆ. ಅಲ್ಲಿಂದ ಬೆಟ್ಟ ಸಿಡಿದು ಮ್ಯಾಲೆ ಬಿದ್ದೋದ್ರೆ ದೇವ್ರ ಕೈ ಮುಗಿಬಿಟ್ಟು ಹಿಂಗೆ ಹೋಯ್ತಾ ಇರುತ್ತೆ. ನೋಡಿ ಯಾವ ಥರ ಜಾಗ ಇದು, ದಾರಿನೇ ಗೊತ್ತಾಗಲ್ಲ, ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೆ. ಕಷ್ಟಪಟ್ಟು ಹತ್ತು ಬಂದಾಗ ಈ ಥರ 2 ದಾರಿ ಸಿಕ್ಬಿಟ್ರೆ ಹೆಂಗಾಯ್ತದೆ ಅಂದರೆ ಹೇಳೋಕ್ಕಾಗಲ್ಲ. ನೀ ಆ ಕಡೆ ಹೋಗ್ನಾ, ಈ ಕಡೆ ಹೋಗ್ನಾ, ಏನು ಮಾಡೋಣ? ಇಲ್ಲೇ ನಡಿಗ್ರು. ಅನದರ್ ವ್ಯೂ ಪಾಯಿಂಟ್ನ ತೋರಿಸ್ತೀನಿ ಈಗ. ನಮಗ್ ಸಿಕ್ಕಿದ್ದು ಇನ್ನೊಂದು ವ್ಯೂ ಪಾಯಿಂಟ್ ನೋಡಿ, ಮಂಜು ಅನ್ಸುತ್ತೆ, ಏನೋ ಕಾಣಿಸಲ್ಲ. 70% ಬಂದಿದ್ದೀವಿ, ಮೋಡ ಎಲ್ಲ ಇಲ್ಲೇ ಇರುವಂಗ. 30% ಹೋಗ್ಬೇಕು. ಆಲ್ಮೋಸ್ಟ್ ಫುಲ್ ಹಿಮ ಬೀಳ್ತೈತೆ. ಕರಿತಾನೆ, ಕೋತಿಗಳು ಕರಿತಾ ಇದ್ದೀನಿ. ಬನ್ನಿ ಜನರೇ, ಬನ್ನಿ. ನೋಡೋಣ ಮೇಲ್ಗಡೆ. ಅದೇ ಬಂಡೆ ಸಿಕ್ಕಿದ್ರು ಈ ರೀತಿ ಕೆತ್ತನೆಗಳಿಲ್ಲ ಅಂದ್ರೆ ಅದು ಬಂಡೆನೇ ಇಲ್ಲ. ಟ್ಯಾಗ್ ಮಾಡಿ ನಿಮ್ಮ ಪ್ರೇಮ ಮತ್ತೆ ನಂದೀಶನ್ಗೆ. PN ಯಶೋ ಮೈ ಮಂಜು. ಇದ್ರಲ್ಲಿ ಹುಡುಗ ಯಾರು, ಹುಡುಗಿ ಯಾರು? ಕೈಲಾಸ ಬಾಗಿಲಂತೆ ಕ್ಲೋಸ್ ಮಾಡ್ಬಿಟ್ರೆ ನಮ್ಗೆ. ಎಂತ ಪಾಯಿಂಟ್ ಗುರು, ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಬರಲೇಬೇಕು. ಯಾರು ಕೂಡ ಮಿಸ್ ಮಾಡ್ಬಿಡಿ, ಬನ್ನಿ ಒಂದ್ಸರಿ ಇಲ್ಲಿ. ಯಾಕೋರು ಗೊತ್ತಾಯಿಲ್ಲ, ಆ ಕಡೆ ಬಿಡ್ತವ್ರು ಹೇಳ್ಬೇಕು ಅಷ್ಟೇ ಓ ಅಂತ. ಸಕ್ಕತ್ ಗಾಳಿ ಬಿಡ್ತಾ, ಸಕ್ಕತ್ತಾಗೈತೆ ಇಲ್ಲಿ. ಕಾಮಿಡಿ ಎಲ್ಲ ಮನೆ ಕಟ್ಟಕ್ಕೆ ಹಾಕಿರಿ. ಇನ್ನು ಯಾವ್ದು ಐಫೆಲ್ ಟವರ್ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿರೋನೇ ಇರ್ಬೇಕು. ಇವನು ದಿಡ್ಗಲ್ಲೇ ಜೋಡಿಸ್ಬಿಟ್ಟವನು. ಯಾರು ಆಲ್ರೆಡಿ ಹೋಗರ್ಕಣ ನಮ್ಗಿಂತ ಲವ್. ಅಲ್ಲಿ ಸ್ಟ್ರೈಟ್ ಐತಲ್ಲ ಅದು ಮಗ. ಬಾರ್ಡ್ರಲ್ಲಿ ಇದೀವಿ, ಬಿಟ್ರೆ ಕೆಳಗಡೆ ಬೀಳೋದೆ ಕೆಲಸ. ಫುಲ್ ಟಾಪಲ್ಲಿ ಹತ್ಬೇಕು, ಫುಲ್ಲು ಸ್ಟ್ರೈಟ್ ಇರೋದು ಬರಬೇಕು. ಟ್ರಕ್ಕಿಂಗ್ ಇಷ್ಟಪಡೋರು ನಿಜವಾಗ್ಲೂ ಈ ಬೆಟ್ಟಕ್ಕೆ ಬನ್ನಿ. ನೋಡಿ ಇದೇ ತುದಿ ಬಾರ್ಡ್ರು, ಬಿದ್ರೆ ಕೆಳಗಡೆ ಕೋತಿಗಳು ಆ್ಯಕ್ಚುಲಿ ಜೋಬಡೆ ಕೈಯಾಗ ಮೊಬೈಲ್ ಎತ್ಕೊತಿದ್ವು. ಹಂಗಾಗಿ ಒಂದು ಟೀಮ್ ಹಿಂದಕ್ಕೆ ಹೊಂಟಿದ್ರು ಭಯ ಪಟ್ಕೊಂಡು. ನಾವು ಬಿಡ್ತೀವಾ, ಡೀಲ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮನ್ನು ನೀವು ಮುಟ್ಟಂಗಿಲ್ಲ, ನಿಮ್ಮನ್ನು ನಾವು ಮುಟ್ಟಂಗಿಲ್ಲ ಅಂತ. ಆಕಾಶದಲ್ಲಿ ರ್ಯಾಕೆಟ್ ಹೋಗ್ತಾ ಇದೆ. ಇಲ್ಲೇ ಬಂದಿದ್ರೆ ಇಲ್ಲೇ ಡ್ರಾಪ್ ಹಾಕೊಂಡ್ ಬಂದಿತ್ತು. ದಯವಿಟ್ಟು ಬಂದ್ಬಿಟ್ರೆ ಕೆಳಗೆ ಕೇಳ್ಕೊ. ಸಖತ್ ಪ್ಲೇಸ್ ಗುರು, ಸಖತ್ ಪ್ಲೇಸು ಇದು. ಅನದರ್ ವ್ಯೂ ಪಾಯಿಂಟು ಇನ್ನು ಸ್ವಲ್ಪ ಇದೆ ಆಯ್ತಣ್ಣ. ನೋಡಿ ಇನ್ನು ಇಷ್ಟಿದೆ, ಹತ್ಬಿಟ್ರೆ ಟಾಪ್ ವ್ಯೂ ತೋರಿಸ್ಬಿಡ್ತೀನಿ ಇನ್ನೊಂದ್ಸಲ. ಭಯಂಕರ ಎಕ್ಸ್ಪೀರಿಯನ್ಸ್ ಗುರು. ಬೆಳಿಗ್ಗೆ ಬೆಟ್ಟ ಹತ್ತಾ ಇದ್ರೆ ಬಂಡೆ ಮೇಲೆ ಬಿದ್ದಂಗೆ ಐತೆ ನೋಡಿ. ಇಷ್ಟೊತ್ತದ ಮೇಲೆ ನಿಮ್ಮ ಮನದಳದ ಮಾತು ಜೈ ಡಿ ಬಾಸ್ ಕಮೆಂಟಲ್ಲಿ ಹೊತ್ಬಿಟ್ರಪ್ಪ. ಬನ್ನಿ ಅಷ್ಟದೇ ಹತ್ಬಿಟ್ಟು ಮತ್ತೆ ತೋರಿಸ್ತೀನಿ. ಓಕೆ, ಇಲ್ಲಿ ಯಾರು ಬೆಳ್ಳಿ ಗಂಟೆ ಕಟ್ಟಿದ್ದಾರೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಆ ತುದಿಲೋ ಗಂಟೆ ಕಟ್ಟರಲ್ಲಿ ಹೆಂಗೆ ಸಾಧ್ಯ ಇದು? ಅಪ್ಪ ಇಷ್ಟು ನೋಡಿ,
ಆ ತುದಿಲ್ ಗಂಟೆ ಐತೆ ಹೋಗತ್ತಾನೆ ಹೆಂಗೆ ಅಲ್ಲಿಗೆ. ಆಲ್ಮೋಸ್ಟ್ ಟಾಪಿಗೆ ಬಂದಿದ್ದೀವಿ. ನೋಡಿ ಎಡ್ಜು, ಅದಲ್ಲದೆ ನೋಡಿ ಇನ್ನೊಂದು ಎಡ್ಜಿದೆ, ಅಲ್ಲಿಗೆ ಹೋಗ್ಬಿಟ್ರೆ ದೂರಿ ಗಾಳಿ ಬಿಡ್ತಾ ಫುಲ್ ಜೋರು. ಮಗ ಹೆಂಗೈತೆ ಎಕ್ಸ್ಪೀರಿಯನ್ಸ್? ಸಕ್ಕತ್ತಾಗೈತೆ. ಟಾಪ್ ಪ್ಲೇಸ್ಗೆ ಬಂದಾಯಿತು. ಇನ್ನೊಂದೆರಡು ಹೆಜ್ಜೆ. ಆ್ಯಕ್ಚುಲಿ ಇಲ್ಲಿ ನಂದಿ ವಿಗ್ರಹನ ಟಾಪಲ್ಲಿ ಕೆತ್ತಿದ್ದಾರೆ. ಅಲ್ಲಿ ಹೋಗೋಣ ಇವಾಗ. ಇದೇ ಟಾಪು, ಅದು ಬಿಟ್ಟರೆ ಅದು. ಆ್ಯಕ್ಚುಲಿ ಹತ್ತಾಯಿತು. ದೇವರು ನಾವು ತಲುಪಾಯ್ತು ದೇವ್ರ ಹತ್ರ. ಅಲ್ಲರ ಟಾಪ್ ಮೇಲೆ ಸಖತ್ ಎಡ್ಜಲ್ಲಿ ಇರೋದು. ಆ್ಯಕ್ಚುಲಿ ನಾವು ಗಟ್ಟಿಗೆ ಐತೆ ಈಗ ಟಾಪ್ ಪಂಚೆ ಆರೋಯ್ತೈತೆ. ಏರ್ ಕಂಡೀಷನ್ ಇರಲಿ ಅಂತ ಬಂದಿದ್ದೆ. ಆ್ಯಕ್ಚುಲಿ ನೋಡೋದು ನಿಲ್ತಾ ಇಲ್ಲ. ನೋಡಿದ್ದೆ ಟಾಪ್ ವ್ಯೂ. ಚಿಕ್ಕ ಮಕ್ಳು ಹೊತ್ತದಂಗೆ ಹತ್ತಿದ್ದಾನೆ. ತಲೆ ಸುತ್ತೈತೆ ಗುರು. ಅಬ್ಬಾ ಇಷ್ಟು ದೂರ ಐತೆ. ಅಲ್ಲಿ ಗಂಟೆ ಕಾಣಿಸ್ತಾ ಇದ್ದಾವ. ಗಂಟೆ ಎಂಥ ಬೆಟ್ಟ ಗುರು. ಗಂಟೆ ಕಡಿಮೆ ಮಸ್ತ್ ಎಕ್ಸ್ಪೀರಿಯನ್ಸು. ಟಾಪಿಗೆ ಬಂದಿದ್ದೀನಿ ಸ್ವಲ್ಪ. ಸಿಗಾಕೊಂಡ್ರೆ ಅಷ್ಟೇ. ಸೂಪರ್ ಎಕ್ಸ್ಪೀರಿಯನ್ಸು. ಮಿಸ್ ಮಾಡದೆ ಬನ್ನಿ ಯಾರೇ ಬಂದರೂ ಕೂಡ. ದೇವರು ನಾವಿರೋದು ದೇವರ ಹತ್ರ. ಮಿಸ್ ಆದ್ರೂ ಹೋಗೋದು ದೇವ್ರ ಹತ್ರನೇ. ಇಲ್ಲಿ ನೋಡಿ, ವಾ ಮಸ್ತ್ ಎಕ್ಸ್ಪೀರಿಯನ್ಸ್ ಗುರು. ನಾವು ಹೋಗಿದ್ವಿ ಇವಾಗ ನೋಡಿ. ಎಷ್ಟು ಟಾಪ್ ವ್ಯೂ. ಮತ್ತು ಇನ್ನು ಸ್ವಲ್ಪ ದೂರ ಇದೆ, ಹೋಗೋಣ ಬನ್ನಿ. ಬೆಟ್ಟ ಹತ್ತಾದ್ಮೇಲೆ ನಾನು ಏನಂದ್ರೆ ಪಂಚೆ ಕಡಿಯೋರು ಬೆಟ್ಟ ಪಂಚೆ ನಿಲ್ತಾ ಇಲ್ಲ ಇಲ್ಲಿ. ಫುಲ್ ಏರ್ ಕಂಡೀಷನು. ಏರ್ ಕಂಡೀಷನ್ ಆಗಿ AC ಕಂಡೀಷನ್. ಇವಾಗ ಮಗ ತೊಡೆ ಹೇಗೆ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆಲ್ಲ ನೋಡಿ ಇದೇ ದೇವಸ್ಥಾನ. ನಾವಿರೋದು ಮಿಸ್ ಮಾಡಿದೆ ಯಾರ್ಯಾರೇ ಇದ್ರು ಹತ್ರದಲ್ಲಿ ನೋಡಿ. ಇಲ್ಲೊಂದು ಕಂಬ ನಿಲ್ಸಿದ್ದಾರೆ. ಕನ್ನಡ ಫ್ಲಾಗ್ ಕೂಡ ಕಟ್ಟಿದ್ದಾರೆ. ಕನ್ನಡ ಬಾವುಟ ಎಲ್ಲಿದ್ರು ಹಾರಾಡ್ತಾ. ಎಷ್ಟು ಜೈ RCB, ಜೈ ಕರ್ನಾಟಕ. ಗಾಳಿ ಬಿಡ್ತಾ ಜಾಸ್ತಿ. ಅಣ್ಣನ ಪಂಚೆ ನಿಲ್ತಾ ಇಲ್ಲ. ನೋಡಿ ನಮ್ಮ ಕನ್ನಡಿಗರು ಎಲ್ಲೆಲ್ಲಿ ಬಾವುಟ ಹಾರಿಸ್ತಾವ್ರೆ ಅಂತ. ವಿಡಿಯೋ ನೋಡಿದ್ಮೇಲೂ ನೀವು ಖಂಡಿತ ಬರಲಿಲ್ಲ ಅಂದರೆ ಈ ಬೆಟ್ಟಕ್ಕೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀರ ನೀವು. ಇದು ಎಕ್ಸ್ಪೀರಿಯನ್ಸ್ ಅಂದರೆ ಇದು ಬೇಕು ಲೈಫಲ್ಲಿ. ಅವಾಗ ಈ ಥರ ಎಕ್ಸ್ಪೀರಿಯನ್ಸ್ ಇದ್ದರೆ ಲೈಫು ಬೋರ್ ಆಗಲ್ಲ. ಅಲ್ವಾ ಮಗ? ನೀರು ಕುಡಿತಾರೆ ಅಂದರೆ ಉಯ್ತವನ ಬೆಟ್ಟದಿಂದ ಕೆಳಕ್ಕೆ. ಮಸ್ತ್ ಎಕ್ಸ್ಪೀರಿಯನ್ಸು. ಭೇಟಿ ಕೊಡಲೇಬೇಕು ಎಲ್ಲರೂ. ಅಣ್ಣ ನೀವು ಕೊಟ್ರೆ ನೀರನ್ನ ಅಡಿನಾ? ಓಕೆ 2,500 ಅಡಿ ಸಮುದ್ರ ಮಾಡ್ತಿದ್ದ ಮೇಲಿರೋದೀಗ ನಾವು ಆ್ಯಕ್ಚುಲಿ ಮೋಡಗಳ ಕೈ ಸಿಗ್ತವೆ.
ಒಂದು ಹಿಡನ್ ಪ್ಲೇಸ್ ಇದು. ಅಲ್ಲಿಗೆ ಹೋಗುದು ಇಲ್ಲಿಂದ ನೆಗೆದ್ರೆ ಅಲ್ಲಿಗೆ ಹೋಗಿರ್ತೀವಿ. ಏನು ಗುರು ಇದು, ಬಿದ್ರೆ ಹಣ ಹುಡ್ಕೋಕ್ಕೂ ಒಂದು ಸೆಕೆಂಡ್ ಮನ್ಸು ಮಾಡಲ್ಲ ಯಾರು. ನಡೀರಿ ನಡೀರಿ ಮನೆ ಕಡೆ ನಡೀರಿ. ನೆಟ್ವರ್ಕ್ ಐತೆ ಕಣ ಈಗ ಗೊತ್ತು. ಎಡ್ಜ್ ಆಫ್ ಬೆಟ್ಟ. ತೆಗೆದ್ರು ಇವಾಗ ಬಂದು ನಿಮಗೂ ತೋರಿಸ್ಬಿಡ್ತೀನಿ. ಕೈ ಮುಕ್ಕಳಿ ಶೇರ್ ಮಾಡ್ಬಿಡಿ. ದೇವ್ರು ನಾವು ಬಂದಿದ್ದ ಟೈಮ್ಗೆ ಕರೆಕ್ಟಾಗಿ ದೇವಸ್ಥಾನದ ಬಾಗಿಲು ಓಪನ್ ಆಯ್ತು, ದರ್ಶನ ಕೂಡ ಆಯ್ತು, ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ದಾರಿ ತಪ್ಪಿ ಬಂದಿದ್ದಲ್ಲ, ದೇವ್ರ ಕರ್ಸ್ಕೊಂಡಿದ್ದು. ಇದು ಬೇಕಿತ್ತು. ಓಕೆ, ಏನಂತೀರಾ? ಏನಂತಂದ್ರೆ ಒಂದಿನ ಟ್ರೆಕ್ಕಿಂಗ್ ಇಷ್ಟಪಡುವಂಥವ್ರು ಇಲ್ಲಿಗೆ ಬನ್ನಿ, ತುಂಬಾ ಚೆನ್ನಾಗಿದೆ ಪ್ಲೇಸು, ಎಕ್ಸ್ಪೀರಿಯನ್ಸ್ ಎಲ್ಲ. ನೋಡಿ ನಮ್ಮ ಬ್ರದರ್ ಇದ್ದಾರೆ, ಅವ್ರಿಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ತಿದ್ದಾರೆ. ಒಳ್ಳೆ ದರ್ಶನ ಕೂಡ ಆಯ್ತು, ತಂಪು ಗಾಳಿ, ಫುಲ್ ಬಿಟ್ರೆ ಮಾತ್ರ ಸ್ವರ್ಗ ಇಲ್ಲೇ ಇದೆ ಅನ್ಸುತ್ತೆ. ನಮ್ಮ ಕಣ್ ಮುಂದೆನೆ ಮೋಡ ಇರೋ ತರ ಫೀಲು. ಮಿಸ್ ಮಾಡದೆ ಬನ್ನಿ. ಇವಾಗ ಆ್ಯಕ್ಚುಲಿ ನಾವು ಇಳಿಯೋಣ ಅನ್ಕೋತಾ ಇದ್ದೀವಿ. ಇಳಿಯೋ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಸಖತ್ ಲಾಂಗ್ ಇದೆ, ಇಳಿಬೇಕು, ಟೈಮ್ ಆಗುತ್ತೆ. ಒಳಕಲ್ ತೀರ್ಥದ ಹತ್ರ ಸಿಗ್ತೀನಿ. ಈಗ 9:30 ಆಗಿದೆ ಆಲ್ಮೋಸ್ಟು, ಹೋಗೋದಕ್ಕೆ ತೆಗ್ದಿರ್ತಾರೆ. ಅದಾದರೆ ಅದು ವಿಡಿಯೋ ಮಾಡ್ತೀನಿ. ಓಕೆನಾ? ಸತತ 10 ಗಂಟೆಗಳವರೆಗೂ ಕಾದ್ವಿ. ಬಾಗ್ಲು ಓಪನ್ ಮಾಡಿದ್ರೆ ಬಂದಿದ್ದೇವೆ. ಇವನ್ ಪುಣ್ಯವಂತನ, ನಾನ್ ಪುಣ್ಯವಂತ, ನೀನೇ ಪಾಪ ಗೀಪ ಮಾಡೋಣ ಎಲ್ಲ ಗೊತ್ತೈತದ. ಇವಾಗ ಬನ್ನಿ ಒಳಗಡೆ ಹೋಗೋಣ. ಸತತ ಕಾದು ಒಳಕಲ್ ತೀರ್ಥ ಅದೃಷ್ಟ ಚೆಕ್ ಮಾಡಲೇಬೇಕು. ಹಣೆ ಬರ ಈ ಲಾಗ್ ಇಂಪಾರ್ಟೆಂಟ್ ವಿಡಿಯೋ ಇದೇನೆ. ದೇವ್ರೇ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದು ಮಾಡಪ್ಪ. ಅಡಿ ಯಾವ ಥರ ಐತೆ ಹಳೆ ದೇವಸ್ಥಾನಗಳು, ಬಂಡೆ ಒಳಗಡೆನೆ ಕೊರೆದಿದ್ದಾರೆ ಎಲ್ಲ. ದೂರಿ ತಲೆ ಹೊಡಿತೆ ಮಗಲು ಮಗ. ಸಿಕ್ತು ಕಣ, ಒಳಕಲ್ಲಿದ್ದೇನೆ. ನೀರು ಕಾಣಿಸ್ತು ನನಗೆ. ನಾನು ಫುಲ್ ಅದೃಷ್ಟ ಅಂತ ಬಿಡು. ನನ್ನ ಅದೃಷ್ಟ ಚೆಕ್ ಮಾಡ್ತಾ ಇದ್ದೀನಿ ಇವಾಗ. ಮಗ ಸಿಕ್ತು. ಇವತ್ತು ಬಂದಿಲ್ಲ, ನಾನೇ ಬಂದಿರೋದು. ಬೇರೆ ಬರೋದು ಎಲ್ಲರೂ ಮಾಡಿದ್ರು. ನಮ್ಮ ಬ್ರದರ್ ಚೆಕ್ ಮಾಡ್ತಿದ್ದಾರೆ. ಚೆಕ್ ಮಾಡ್ತಿದ್ದಾರೆ. ಪರವಾಗಿಲ್ಲ, ಬರೋರೆಲ್ಲ ಪುಣ್ಯವಂದ್ರೆ. ನೀರು ಕೆಳಗಡೆ ಹೋಗ್ಬಿಡುತ್ತಂತೆ, ಏನಾದ್ರು ಪಾಪ ಮಾಡಿದ್ರೆ. ನಂಗೆ ಮೋಸ್ಟ್ಲಿ ಒಂದ್ ಮೇಲೆ ಡೌಟು. ಇದೇ ಫೇಮಸ್ ಇಲ್ಲಿ ಒಳಕಲ್ ತೀರ್ಥ. ಮುಟ್ಟಿದೀವಿ, ಒಳ್ಳೇದಾಗ್ಲಿ. ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದಾಗ್ಲಿ, ಏನು ತೊಂದರೆ ಇಲ್ಲ. ಎಲ್ರಿಗೂ ಸಿಗ್ತಾ ಇದೆ ಆ್ಯಕ್ಚುಲಿ. ಇಲ್ಲಿ ಬರೋರೆಲ್ಲ ಪುಣ್ಯವಂತ್ರೇನೆ. ಸಖತ್ತಾಗಿತ್ತು, ಎಲ್ರಿಗೂ ಸಿಗ್ತಾ ಇದೆ. ಚಿಕ್ಕ ಮಕ್ಳಿಗೆ ಸಿಗಲ್ಲ ಆ್ಯಕ್ಚುಲಿ. ಬನ್ನಿ ಮುಂದೆ ಹೋಗೋಣ. ಕಾದಿದ್ದಕ್ಕೂ ಸಾರ್ಥಕ ಅಲ್ಲವಾಗ. ಇದೇ ಮೇನ್ ಪಾಯಿಂಟ್ಸ್. ಬೆಟ್ಟ ಆಲ್ಮೋಸ್ಟ್ ಇಳಿದು ಇನ್ನು ಸ್ವಲ್ಪ ಇದೆ. ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಟ್ರೆಕ್ಕಿಂಗ್ ಪಾರ್ಟ್ನರ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ನಮಗಂತೂ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು. ಮಿಸ್ ಮಾಡಿದೆ. ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಯ್ ಗೆಳೆಯರೇ, ನಮ್ಮ ಒಂದಿನ ಟ್ರಕ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಓಕೆ, ಬಾಯ್.
ಯಾರೆಲ್ಲ ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ಗೆ ಕಮೆಂಟ್ ಮಾಡಿಬಿಡಿ. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗುವ. ಬಾಯ್.